ವಾರ್ಡನ್ ಆಗಿ. ಅವನು ಹುಟ್ಟಿದಾನೆ ಅಂತಲೇ ಅವ್ರು ಡೈಲಾಗ್ ಹೇಳ್ತೀನಿ. ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ 1900ರಿಂದ ಪ್ರಾರಂಭವಾಗಿದ್ದು, ಅಂದು ರೋಟರಿ ಕ್ಲಬ್ನ ಸದಸ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರು ಪ್ರಾಮಾಣಿಕ ಪ್ರಯತ್ನದಿಂದ ರೋಟರಿ 75ನೇ ವಾರ್ಷಿಕ ದತ್ತಿ ನಿಧಿ ರೋಟರಿ ಕ್ಲಬ್ ಶಿವಮೊಗ್ಗ ಇವರ ಸಹಾಯದಿಂದ ಪ್ರಾರಂಭವಾಗಿ ಈ ಶಾಲೆ ಹಲವಾರು ಸಮಸ್ಯೆಗಳಿಂದ ಕೂಡಿದ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಪೈ ರವರ ತನು ಮನ ಧನದ ಸಹಕಾರ ಹಾಗೂ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಮ್ಮ ಫ್ಯಾಮಿಲಿಯಿಂದ ಆ ಕಾಲದಲ್ಲಿ ನಾವು ವರಹಾಯ್ ಪ್ರಾಜೆಕ್ಟ್ನಿಂದ ಈ ಕಡೆ ಬಂದವರು. ಆವಾಗ ನಮಗೆ ಗೌರ್ಮೆಂಟಿಂದ ನಮ್ಮ ಜಾಗ ಎಲ್ಲ ಹೋದಾಗ ಒಂದಿಷ್ಟು ಸಹಾಯಧನ ಬಂತು. ಅದನ್ನು ಕೂಡ ನಾವು ಈ ಸಂಸ್ಥೆಗೆ ನಮ್ಮ ಫ್ಯಾಮಿಲಿಯವರು ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ. ಆ ಕಾಲದಲ್ಲಿ ನಾವು ಫ್ಯಾಮಿಲಿಯವರು ಸುಮಾರು 8 ಲಕ್ಷ ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ. ಅದು ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾರಲ್ಲ ನಮ್ಮ ಹಿರಿಯರು ಅಂತೇಳಿ ಭಾಳ ಖುಷಿ ಆಗ್ತಾಯಿದೆ. ರೋಟರಿ ಸದಸ್ಯರ ಪ್ರಾಮಾಣಿಕ ಪ್ರಯತ್ನದಿಂದ ಶಾಲೆಯು ನಿರಂತರವಾಗಿ 44 ವರ್ಷಗಳಿಂದ ನಡೆದುಕೊಂಡು ಬರ್ತಿದೆ. ಈ ಶಾಲೆಯಲ್ಲಿ ಇಲ್ಲಿಯವರೆಗೆ 1900 ಮಕ್ಕಳು ವಿದ್ಯಾಭ್ಯಾಸ ಸೌಲಭ್ಯ ಪಡೆದು ಸಮಾಜ ಮಧ್ಯಮ ದರ್ಜೆಯ ಬುದ್ಧಿಮಾಂದ್ಯ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಉಚಿತವಾಗಿ ತರಬೇತಿ ಹಾಗೂ ಪುನಶ್ಚೇತನ ಕಾರ್ಯಕ್ರಮವನ್ನು ಕಳೆದ 44 ವರ್ಷಗಳಿಂದಲೂ ಅರ್ಥಪೂರ್ಣವಾಗಿ ತೊಡಗಿಸಿಕೊಂಡು ಬಂದಿರುವ ರೋಟರಿ 75ನೇ ವಾರ್ಷಿಕ ದತ್ತಿ ನಿಧಿ ರೋಟರಿ ಕ್ಲಬ್ ಶಿವಮೊಗ್ಗ ಇವರ ಪ್ರಾಯೋಜಕತ್ವದ ಹಾಗೂ ಅಂಗವಿಕಲರ ಕಲ್ಯಾಣ ಇಲಾಖೆ ಶಿವಮೊಗ್ಗ ಇವರ ಅನುದಾನದ ಸಹಾಯದೊಂದಿಗೆ ನಡೆಯುತ್ತಿರುವ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ವಿದ್ಯಾನಗರ ಶಿವಮೊಗ್ಗ ಇಲ್ಲಿ ದಿನಾಂಕ 21/3/2025 ಹಾಗೂ 22/3/2025ರಂದು 2 ದಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತವಾಗಿ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, 6ರಿಂದ 18 ವರ್ಷದ ಒಳಗಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ಶಿಬಿರದಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಶಿಬಿರದಲ್ಲಿ ಮಕ್ಕಳಿಗೆ ಕ್ರೀಡೆ, ಕರಕುಶಲ, ಸಂಗೀತ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತದೆ. ವಿಜೇತರಿಗೆ ಬಹುಮಾನ ವಿತರಣೆ ಇರುತ್ತದೆ. ಮಕ್ಕಳಿಗೆ ಉಚಿತವಾಗಿ ಊಟ, ಉಪಹಾರ, ವಸತಿ ವ್ಯವಸ್ಥೆ ಇರುತ್ತದೆ. ಈ ಶಿಬಿರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ 19/3/2025 ಒಳಗೆ ಈ ಕೆಳಕಂಡವರಲ್ಲಿ ಹೆಸರು ನೋಂದಾಯಿಸಬೇಕಾಗ್ತದೆ. ಯಾರಿಗೆ? ಡಾಕ್ಟರ್ ರಾಜಿನಿ ಪೈ, ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಅಧ್ಯಕ್ಷರವರು, ನಮ್ಮ ಎ ಮಂಜುನಾಥ್ ಕಾರ್ಯದರ್ಶಿ, ಅವ್ರಿಗೆ ಕೂಡ ಹೆಸರು ಕೊಡ್ಬೋದು. ಹಾಗೆ ಚಂದ್ರಯ್ಯ ಅಂತೇಳಿ ನಮ್ಮ ಸ್ಕೂಲಿನ ಪ್ರಾಂಶುಪಾಲರು, ಅವ್ರಿಗೆ ಕೂಡ ನಂಬರ್ ಹೇಳಲ್ಲ. ಇದೆಲ್ಲ ಕಾಂಟ್ಯಾಕ್ಟ್ ನಂಬರ್